ಅಸ್ಥಿ ಪಂಜರದಿಂದ ಹೆಣ್ಣೋ ಗಂಡು ಅಂತ ಪತ್ತೆ ಹಚ್ಚೋದು ಸಾಧ್ಯ. ಸೊಂಟ, ಬುರುಡೆ, ಮೂಳೆಗಳನ್ನ ನೋಡಿ ಅಸ್ಥಿ ಪಂಜರದ ಲಿಂಗ ಪತ್ತೆ ಹಚ್ಚೋಕೆ ಸಾಧ್ಯ ಅಂತ ನ್ಯೂಸ್ 18ಗೆ ಫೋರೆನ್ಸಿಕ್ ಮೆಡಿಸಿನ್ ವೈದ್ಯ ಡಾಕ್ಟರ್ ಅರುಣ್ ಮಾಹಿತಿ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಫೋರೆನ್ಸಿಕ್ ಮೆಡಿಸಿನ್ ವೈದ್ಯ ಡಾಕ್ಟರ್ ಅರುಣ್ ಅವರು ಕೊಟ್ಟಂತಹ ಮಹತ್ವದ ಮಾಹಿತಿ ಇದು. ಅಸ್ಥಿ ಪಂಜರದಿಂದ ಹೆಣ್ಣು ಅಥವಾ ಗಂಡು ಆ ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿದೆ ಅಂತ ಹೇಳಿ. ಸೊಂಟ ಮತ್ತು ಬುರುಡೆ ಆ ಮೂಳೆಗಳು ಸಿಕ್ಕರೆ ಅದನ್ನ ನೋಡಿ ಅಸ್ಥಿ ಪಂಜರದ ಲಿಂಗವನ್ನ ಪತ್ತೆ ಹಚ್ಚಬಹುದು. ಅಸ್ಥಿ ಪಂಜರದ ಮೂಳೆಗಳ ಚೂರು ಸಿಕ್ಕರೂ ಕೂಡ, ಯಾವುದೋ ಒಂದು ಭಾಗದ ಮೂಳೆಯ ಚೂರು ಸಿಕ್ಕರೂ ಕೂಡ ಅದು ಗಂಡೋ ಹೆಣ್ಣೋ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ. ವೈದ್ಯರು ಕೊಟ್ಟಂತಹ ಮಾಹಿತಿ. ಸಾಯೋವಾಗ ಎಷ್ಟು ವಯಸ್ಸಾಗಿತ್ತು, ಮಣ್ಣಲ್ಲಿ ಹೂತು ಎಷ್ಟು ವಯಸ್ಸಾಗಿದೆ, ಎಷ್ಟು ವರ್ಷ ಆಗಿದೆ, ಮಣ್ಣಲ್ಲಿ ಹೂತಂತ ಟೈಮ್ನಿಂದ ಇಲ್ಲಿವರೆಗೂ ಆದಂತಹ ಸಮಯ ಎಲ್ಲವನ್ನೂ ಕೂಡ ಕಂಡು ಹಿಡಿಯಬಹುದಾಗಿದೆ ಅಂತ ಡಾಕ್ಟರ್ ಅರುಣ್ ನಮ್ಮ ಪ್ರತಿನಿಧಿ ಆನಂದ್ ಜೊತೆ ಮಾತನಾಡಿದ್ದಾರೆ. ಸದ್ಯ ಧರ್ಮಸ್ಥಳದಲ್ಲಿ 6ನೇ ಸ್ಪಾಟಲ್ಲಿ ಸಾಕಷ್ಟು ಮೂಳೆಗಳು, ಸ್ಕೆಲಿಟನ್ಗಳ ಸಹ ಸಿಕ್ಕಿರುವಂಥದ್ದು. ಸಿಕ್ಕಂತಹ ಸ್ಕೆಲಿಟನ್ಗಳಿರ್ಬೋದು, ಮೂಳೆಗಳಿರ್ಬೋದು, ಅವು ಗಂಡನದ್ದೋ ಹೆಣ್ಣದ್ದೋ ಅಂತ ಇತ್ಯಾದಿಗಳೆಲ್ಲವೂ ಕೂಡ ಇರುವಂಥದ್ದು. ಆದರೆ ಅದನ್ನು ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತಾರೆ, ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ JSS ಮೆಡಿಕಲ್ ಕಾಲೇಜ್ನ ಫಾರೆನ್ಸಿಕ್ ಮೆಡಿಸನ್ನ ವೈದ್ಯರಾದಂಥ ಡಾಕ್ಟರ್ ಅರುಣ್ ಅವ್ರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಸ್ಕೆಲಿಟನ್ ಒಂದು ಯಾವುದೋ ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ, ಮೂಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನೀವು, ಅದು ಗಂಡೋ ಹೆಣ್ಣೋ, ಎಷ್ಟು ವರ್ಷದ ಹಿಂದೆ ಅದನ್ನು ಊತ ಹಾಕಲಾಗಿದೆ, ಇವೆಲ್ಲ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಸರ್? ನೀವು ದಯಮಾಡಿ ನಮ್ಮ ಚಾನಲ್ಗೆ ತಿಳಿಸ್ತಾ ಹೋಗಿ ಸರ್. ಈ ಮೂಳೆಗಳು ಸಿಕ್ಕಿದಾಗ ಹೇಗೆ ಪರೀಕ್ಷೆ ಮಾಡೋದು ಅಂತ ಒಂದೀಗ ಪ್ರಸ್ತುತ ವಿದ್ಯಮಾನದಲ್ಲಿ ಚರ್ಚೆ ಆಗ್ತಿರೋವಂಥದ್ದು. ಇವಾಗ ಪ್ರಶ್ನೆ ಇರೋದು, ಈಗ ನಾವು ಎಕ್ಸಿಮೇಷನ್ ಮಾಡಿ ಆ ಒಂದು ಹೂತ ಜಾಗದಿಂದ ಒಂದಷ್ಟು ಮೂಳೆಗಳು ಬಂದಿದೆ ಅಂತ ಹೇಳಿದ್ರೆ ಇದು ಈ ಅಸ್ಥಿಪಂಜರ ಪುರುಷನದ ಮಹಿಳೆಯದ ಅಂತ ತಿಳ್ಕೊಳ್ಳೋದು ನಮ್ಮ ಬಹುಮುಖ್ಯವಾದ ಒಂದು ಅಂಶ ಆಗಿರುತ್ತೆ. ಇದು ಏನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಇದು ಇದು ಮಹಿಳೆಯ ಅಸ್ಥಿಪಂಜರ. ಅಸ್ಥಿಪಂಜರದಲ್ಲಿ ಮಹಿಳೆಯದಂತ ಹೇಗೆ ಹೇಳ್ತಿದ್ದೀನಿ ಅಂದರೆ, ಮೊದಲು ನಾವು ಏನು ನೋಡ್ತೀವಿ ಅಂದರೆ ಸೊಂಟದ ಮೂಳೆ ನೋಡ್ತೀವಿ. ಪುರುಷನದ ಮಹಿಳೆಯದಂತ ಹೇಳಲಿಕ್ಕೆ ಹಿಪ್ ಬೋನ್ ಇಸ್ ದ ಬೆಸ್ಟ್ ಬೋನ್ ಟು ಡಿಟರ್ಮೈನ್ ಸೆಕ್ಸ್ ಆಫ್ ದ ಪರ್ಸನ್. ಲಿಂಗ ಹೇಳಲಿಕ್ಕೆ ಸೊಂಟದ ಮೂಳೆ ಬೇಕು ಅಂತ ಹೇಳ್ತೀವಿ. ನಾನು ಈಗ ಇದನ್ನು ತುಂಬ ಸುಲಭವಾಗಿ ಹೇಳ್ತಿದ್ದೀನಿ ಅಂದರೆ, ಈ ಭಾಗ ಅಗಲವಾಗಿದೆ ಮತ್ತು ಮೇಲ್ಗಡೆಯಿಂದ ಕೆಳಗಡೆಗೆ ಅಗಲವಾಗಿದೆ. ಈ ಥರ ಅಗಲವಾದ ಸೊಂಟದ ಮೂಳೆ ಇರೋದು ಮಹಿಳೆಯ ಮೂಳೆ ಅಂತ ಹೇಳ್ತೀವಿ ಸ್ತ್ರೀಗೆ. ಯಾಕಂದರೆ ಇದು ಪ್ರಕೃತಿ ಮಾಡಿರೋಂಥ ಒಂದು ನಿಯಮ. ಸ್ತ್ರೀಯರು ಗರ್ಭಾವಸ್ಥೆಗೆ ಹೋಗಬೇಕು, ಅವ್ರಿಗೆ ಶಿಶುಜನನ ಆಗಬೇಕು. ಸಾಮಾನ್ಯವಾಗಿ ಪುರುಷರಲ್ಲಿ ಈ ಸೊಂಟ ಚಿಕ್ಕದಾಗಿರುತ್ತೆ, ಭುಜ ದೊಡ್ಡದಾಗಿರುತ್ತೆ. ಮಹಿಳೆಯರಲ್ಲಿ ಸೊಂಟ ದೊಡ್ಡದಾಗಿರುತ್ತೆ, ಭುಜ ಚಿಕ್ಕದಾಗಿರುತ್ತೆ. ಅದು ಒಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ಅಂಶ ಅಂದ್ಕೋತೀನಿ. ಇದು ಸೊಂಟದ ಮೂಳೆ ಸಿಗ್ತಾ ಇಲ್ಲ ನಮಗೆ, ಅಥವಾ ಸಿಕ್ಕಿದ್ರೂ ಚೂರಾಗಿದೆ, ಬರೀ ಈ ಚೂರು ಸಿಕ್ಕಿದೆ, ಆ ಚೂರು ಸಿಕ್ಕಿದೆ ಅಂದರೆ ಅದರಿಂದನೂ ನಾವು ಲಿಂಗದ ಪರಿಗಣನೆ ಮಾಡ್ಬೋದು. ಈ ಭಾಗ ನೋಡಿ, ಇದನ್ನು ನಾವು ಗ್ರೇಟರ್ ಸಯಾಟಿಕ್ ನಾಚ್ ಅಂತ ಹೇಳ್ತೀವಿ. ಅದು ವೈದ್ಯಕೀಯ ಪದ. ಅದನ್ನು ನಾವು ಬದಿಗಿಟ್ಟು ಹೇಳೋದಾದರೆ, ಈ ಮೂಳೆಯ ಈ ಭಾಗ ಸಾಕಷ್ಟು ಅಗಲವಾಗಿರುತ್ತೆ. ಈ ಭಾಗ ನಾನು ಬೆರಳು ಹಾಕಿ ತೋರಿಸ್ತಾ ಇರೋಂಥದ್ದು ಇದು ಅಗಲವಾಗಿದ್ರೆ, ಯಾಕಂದರೆ ನಮ್ಗೆ ಇಡೀ ಮೂಳೆ ಸಿಗಲಿಲ್ಲ, ಬರೀ ಈ ಒಂದು ತುಂಡು ಮೂಳೆ ಸಿಕ್ಕಿದೆ ಅಂದರೂ ಇದರಿಂದಾನು ನಾವು ಹೇಳ್ತೀವಿ ಇದು ಮಹಿಳೆಯದು ಅಂತ. ಯಾವುದೋ ಒಂದು ಕಾರಣದಿಂದ ಇಡೀ ಸೊಂಟದ ಮೂಳೆ ಇಲ್ಲ ಅಂದರೆ ನಾವು ನೆಕ್ಸ್ಟ್ ಹೋಗೋದು ತಲೆಬುರುಡೆ. ಇದನ್ನು ನಾನು ಸ್ತ್ರೀಯ ಅಸ್ಥಿಪಂಜರ ಅಂತ ಹೇಳಿದೆ. ಸ್ತ್ರೀಯ ಅಸ್ಥಿಪಂಜರದಲ್ಲಿ ಈ ಹಣೆ ಏನಿದೆ, ಈ ಹಣೆ ಒಂದು ಲಂಬಾಕಾರವಾಗಿರುತ್ತೆ, ವರ್ಟಿಕಲ್ ಅಂತ ಹೇಳ್ತೀವಿ. ಅದೇ ಪುರುಷರ ತಲೆಬುರುಡೆನಲ್ಲಿ ಇದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿರುತ್ತೆ. ಮತ್ತು ಈ ದವಡೆ ಕೂಡ, ಈ ದವಡೆಯ ಆ್ಯಂಗಲ್ ಅಂತ ಹೇಳ್ತೀವಿ, ಆ್ಯಂಗಲ್ ಆಫ್ ದ ಮ್ಯಾಂಡಿಬಲ್ ಅಂತ. ಇದು ಕೂಡ ಮಹಿಳೆಯರಲ್ಲಿ ಕಿರಿದಾಗಿರುತ್ತೆ, ಪುರುಷರಲ್ಲಿ ದೊಡ್ಡದಾಗಿರುತ್ತೆ. ಅದು ನಮಗೆ ಸೊಂಟದ ಮೂಳೆನೂ ಸಿಕ್ಕಿಲ್ಲ ಮತ್ತು ತಲೆಬುರುಡೆನೂ ಸಿಗಲಿಲ್ಲ ಅಂದರೆ 3ನೇ ಕ್ರಮಾಂಕದಲ್ಲಿ ನಾವು ಯಾವ ಮೂಳೆ ಕೇಳ್ತೀವಿ ಪೊಲೀಸ್ನವ್ರಿಗೆ ಅಂದರೆ ತೊಡೆ ಮೂಳೆ, ಫೀಮರ್. ಈ ಫೀಮರ್ ಮೂಳೆ ಒಂದು 80% ಅಕ್ಯುರೆಸಿ ಕೊಡುತ್ತೆ. ಇದು 95%. ತಲೆಬುರುಡೆ 90%, ಇದು 80%. ಅಂದರೆ ನಾನು ಬರೀ ಫೀಮರ್ ಮೂಳೆ ಇದೆ ಅಂದರೆ
ನಾನು ಸ್ತ್ರೀಯದು ಅಂತ ಹೇಳಿದ್ರೆ 80% ನಾನು ಸರಿ ಇರ್ತೀನಿ, 20% ಬೇರೆ ಯಾವುದಾದ್ರೂ ಅಂಶ ಹಾಕ್ಕೊಂಡದನ್ನು ಪ್ರೂವ್ ಮಾಡಬೇಕಾಗತ್ತೆ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಮೂಳೆಯಿಂದನೂ ನಮಗೆ ಅದು ವ್ಯಕ್ತಿಯ ಲಿಂಗ ಕರಾರುವಾಕಾಗಿ ಹೇಳೋಕ್ಕಾಗಲ್ಲ. ಇದಿಷ್ಟು ಫಾರೆನ್ಸಿಕ್ ಮೆಡಿಸನ್ನ ವೈದ್ಯರಾದಂತಹ ಡಾಕ್ಟರ್ ಅರುಣ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.